ಚುರುಕಾಗಿದೆ ರೇಣುಕಾಸ್ವಾಮಿ ಕೊಲೆಯ ತನಿಖೆ. ಇಂಚಿಂಚು ಮಾಹಿತಿಯನ್ನ ಕೂಡ ಬಿಡ್ತಾ ಇಲ್ಲ ಖಾಕಿ ಪಡೆಯವರು. ಕೇಸ್ನಲ್ಲಿ ಇನ್ನೂ ಕೂಡ ಹಲವರಿಗೆ ಗುರುಳಾಗುವಂತ ಸಾಧ್ಯತೆ ಇದೆ. ಪೊಲೀಸರು ಸಾಕಷ್ಟು ಜನನ್ನ ಸಾಕ್ಷ್ಯವಾಗಿ ಪರಿಗಣಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಒಬ್ಬೊಬ್ಬ ಆರೋಪಿಯ ಕೂಡ ತಪ್ಪಿದೆ ಅನ್ನುವಂಥದ್ದನ್ನ ರುಜುವಾತು ಮಾಡುವಂತ ನಿಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸಾಕ್ಷಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಒಟ್ಟು 9 ವಾಹನಗಳನ್ನ ಇದುವರೆಗೂ ಸೀಸ್ ಮಾಡಲಾಗಿರುವಂಥದ್ದು. ಜೀಪು, ಕಾರು, ಸ್ಕೂಟರ್ಗಳನ್ನ ಹಾಗೆ ಆಟೋವನ್ನ ಸೀಸ್ ಮಾಡಲಾಗಿದೆ. ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳದಂತೆ ಖಾಕಿ ಅಲರ್ಟ್ ಆಗಿದೆ. 9 ವಾಹನ ಟೋಟಲಿ ಸೀಸ್ ಮಾಡಲಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಈ ಆರೋಪಿಗಳು ಬಳಸಿದ್ದಂತ 9 ವಾಹನಗಳು. ನಾವು 9 ವಾಹನಗಳ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅದರಲ್ಲಿ ಗಾರಡಿ ಕೆಲವರು ಜೈಲಲ್ಲಿದ್ದಾರೆ, ವಾಹನಗಳ ಮಾಲೀಕರು ಅಂತ ನೋಡೋದಾದ್ರೆ. ಇನ್ನ ಉಳಿದಂಥವರು ಅಂದ್ರೆ ಈ ಆರೋಪಿಗಳು ಬೇರೆಯವರ ವಾಹನವನ್ನ ಏನಾದರೂ ಓಡಿಸ್ತಾ ಇದ್ರ ಆ ಮಾಲೀಕರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. 9 ವಾಹನಗಳ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗುವಂತ ಸಾಧ್ಯತೆ. ಕಿಡ್ನಾಪ್ನಿಂದ ಸ್ವಾಮಿ ಶವ ವಿಲೇವಾರಿವರೆಗೂ ಕೂಡ ಯಾವ ವೆಹಿಕಲ್ಗಳನ್ನ ಯೂಸ್ ಮಾಡಲಾಗಿತ್ತು, ವೆಹಿಕಲ್ ಯಾರ ಹೆಸರಲ್ಲಿದೆ ಅಂದ್ರೆ ಈ 17 ಆರೋಪಿಗಳು ಬಳಸಿದ್ದು 9 ವಾಹನಗಳು. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಆರ್ಟಿಒಗೆ ಪತ್ರವನ್ನು ಬರೆಯಲಾಗಿದೆ. ಮೂಲ ಮಾಲೀಕರ ಮಾಹಿತಿಯನ್ನ ಕೇಳಿರುವಂಥದ್ದು ಪೊಲೀಸರು. ಮೂಲ ಮಾಲೀಕರು ಬೇರೆಯವರಾಗಿದ್ದಾರೆ, ಅವರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ. ನಿಮಗೆ ಈ ಮಾಹಿತಿ ಗೊತ್ತಿತ್ತಾ? ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿದ್ರಾ? ಚರ್ಚೆ ಆಗಿತ್ತಾ? ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ನಿಮ್ಗೆ ಅಂದರೆ ಯಾವ ಕಾರಣಕ್ಕೋಸ್ಕರ ಗಾಡಿಯನ್ನು ಇಸ್ಕೊಳ್ಳಲಾಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗುತ್ತೆ. ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೇಸ್ನಲ್ಲಿ ಇನ್ನಷ್ಟು ಜನ ಲಾಕ್ ಆಗ್ತಾರಾ ಕಾದ್ ನೋಡಬೇಕು. ಕೊಲೆ ಕೇಸ್ನಲ್ಲಿ ಇನ್ನಷ್ಟು ಸಾಕ್ಷ್ಯಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಯಾವ ರೀತಿಯಾಗಿ ವಾಹನಗಳು ಸೀಸ್ ಆಗಿದೆ ಅಂದರೆ, ಪ್ರಮುಖವಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಫಾರ್ಮಸಿಯಿಂದ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ಗೆ ಕರ್ಕೊಂಬಂದಂಥ ಆಟೋ ಅದನ್ನು ಸೀಸ್ ಮಾಡಲಾಗಿದೆ. ಆ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ ಇಂದ ಬೆಂಗಳೂರಿಗೆ ಇಟಿಯೋಸ್ ಕಾರ್ನಲ್ಲಿ ಕರ್ಕೊಂಬರಲಾಗಿತ್ತು. ರವಿ ಅನ್ನೋನ ಕಾರು, ಅವನಿಗೆ ಆಲ್ರೆಡಿ ಜೈಲಲ್ಲಿದ್ದಾನೆ. ಆ ಒಂದು ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ. ಅದಾದ್ಮೇಲೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ 2 ಗಾಡಿನಲ್ಲಿ ಓಡಾಡ್ಲಾಗಿರುತ್ತೆ. ಆ ರೆಡ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಗಾಡಿ ತೋರಿಸ್ತಾ ಇದೆ. ಒಂದು ಜೀಪ್ ವೆಹಿಕಲ್, ಮತ್ತೊಂದು ಸ್ಕಾರ್ಪಿಯೋ. ಈ 2 ಗಾಡಿಗಳನ್ನ ಸೀಸ್ ಮಾಡಲಾಗಿರುವಂಥದ್ದು. ಇನ್ನೂ ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ, ದರ್ಶನ್ ಮನೆಯಲ್ಲಿ ಕೆಲಸಕ್ಕೆ ಇದ್ದಂಥ ಪವನ್, ಆತ ಒಂದು ಗಾಡಿ ಯೂಸ್ ಮಾಡ್ತಿದ್ದ, ಆ ಗಾಡಿಯನ್ನ ಸೀಸ್ ಮಾಡಲಾಗಿದೆ. ನಂದೀಶ ಅನ್ನೋನು ಒಂದು ಗಾಡಿಯನ್ನ ಯೂಸ್ ಮಾಡ್ತಿದ್ದ, ಅವನದೊಂದು ಗಾಡಿಯನ್ನ ಸೀಸ್ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಈ ಪ್ರಕರಣದಲ್ಲಿ ಕನೆಕ್ಟಿಂಗ್ ಡಾಟ್ಸ್ ರೀತಿಯಲ್ಲಿ ಇರುವಂತಹ ವಾಹನಗಳನ್ನ ಸೀಸ್ ಮಾಡಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಬಳಕೆ ಮಾಡಿದಂತ ಸುಮಾರು 9ಕ್ಕೂ ಹೆಚ್ಚು ವೆಹಿಕಲ್ಗಳನ್ನು ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಸೀಸ್ ಮಾಡಿಕೊಂಡು ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಡಿಸಿಪಿ ಕಚೇರಿಯ ಆವರಣದಲ್ಲಿ ಬಿಟ್ಟಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದೊಂದು ರೀತಿ ಐಷಾರಾಮಿಯಾದಂತಹ ಒಂದು ಜೀಪು. ಇದು ವಿನಯ್ಗೆ ಸೇರಿರುವಂತಹ ಒಂದು ಜೀಪ್ ಇದು. ಇದನ್ನು ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮೃತದೇಹವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಏನು ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ತು, KA04NA0006 ಎನ್ನುವಂತಹ ಒಂದು ವೆಹಿಕಲ್ ನಂಬರ್ ಇತ್ತು. ಈ ಒಂದು ವೆಹಿಕಲ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಶೆಡ್ಗೆ ಕರ್ಕೊಂಡು ಬಂದಂತ ಬಳಿಕ ಆರೋಪಿಗಳು ಇದೇ ಒಂದು ವೆಹಿಕಲ್ ನಲ್ಲಿ ಕೂಡ ಅಷ್ಟೇ ಓಡಾಟವನ್ನ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವೆಹಿಕಲ್ ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರಬಹುದು, ಆರೋಪಿಗಳಾದಂತಹ ಧನರಾಜ್ ಆಗಿರ್ಬೋದು ಮತ್ತು ಆರೋಪಿ ನಂದೀಶ್ ಆಗಿರ್ಬೋದು, ಇನ್ನೊಂದಷ್ಟು ಜನ ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಬಳಕೆ ಮಾಡಿದ್ದಂತಹ ದ್ವಿಚಕ್ರ ವಾಹನಗಳೇನಿದೆ, ಈಗಾಗಲೇ ಒಂದು ಹೋಂಡಾ ಆಕ್ಟಿವಾ ಬೈಕು, ಟಿವಿಎಸ್ ಜುಪಿಟರ್ ಆಗಿರಬಹುದು, ಇನ್ನು ಮತ್ತೊಂದು ಹೋಂಡಾ ಆಕ್ಟಿವಾ ಮತ್ತು ಹೋಂಡಾ ಶೈನ್ ಬೈಕು, ಇದೆಲ್ಲವನ್ನು ಕೂಡ ಅಂದ್ರೆ 4 ಬೈಕ್ಗಳನ್ನು ಕೂಡ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸೀಸ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಧನರಾಜ್ ಮತ್ತು ನಂದೀಶ್ ಇಬ್ರು ಮಾತ್ರ ತಮ್ಮ ಹೆಸರಿನಲ್ಲಿರುವಂತಹ ಬೈಕ್ಗಳು, ಉಳಿದಂತೆಯವರು ಬೇರೆ ಬೇರೆ ಮಾಲೀಕರ ಹೆಸರಿನಲ್ಲಿ ಈಗಾಗಲೇ ಈ ಒಂದು ವೆಹಿಕಲ್ಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರಬಹುದು, ಇದು ಹೋಂಡಾ ಆಕ್ಟಿವಾ ಬೈಕು, ಮತ್ತೊಂದು ಜುಪಿಟರ್ ಇದೆ, ಇನ್ನೊಂದು ಹೋಂಡಾ ಶೈನ್ ಬೈಕ್ ಇದೆ, ಮತ್ತೊಂದು 2 ವೀಲರ್ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಇಲ್ಲೊಂದು ನೀವು ನೋಡ್ತಾ ಇರಬಹುದು ಸ್ಕಾರ್ಪಿಯೋ ವೆಹಿಕಲ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಇದೇ ಒಂದು ಸ್ಕಾರ್ಪಿಯೋ ವೆಹಿಕಲ್ ಪ್ರದೋಷ್ಗೆ ಸೇರಿರುವಂತಹದ್ದು. ಈ ಒಂದು ಸ್ಕಾರ್ಪಿಯೋ ವೆಹಿಕಲ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದೆ. ಯಾಕಂದ್ರೆ ನ್ಯೂಸ್ 18ಗೆ ಸಿಕ್ಕಂತಹ ಸಿಸಿ ಕ್ಯಾಮೆರಾದಲ್ಲಿ ಸ್ಕಾರ್ಪಿಯೋ ವೆಹಿಕಲ್ ಮುಂದೆ ಹೋಗ್ತಿದ್ರೆ ಆ ವೆಹಿಕಲ್ ನ ಹಿಂಭಾಗದಲ್ಲಿ ಐಷಾರಾಮಿ ಕಾರ್ ಬರ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಆರೋಪಿಗಳು ಬಳಕೆ ಮಾಡಿದಂತಹ ನಿಟ್ಟಿನಲ್ಲಿ ಇದನ್ನ ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ನೀವು ನೋಡ್ತಾ ಇರಬಹುದು ಇಟಿಯೋಸ್ ಕಾರ್ನ,
ಈ ಇಟಿಯೋಸ್ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂತದ್ದು. ಚಿತ್ರದುರ್ಗದಿಂದ ಜೂನ್ 8ನೇ ತಾರೀಕಿನಂದು ಇದೇ ಒಂದು ಇಟಿಯೋಸ್ನ ಕಾರ್ನ ಮುಖಾಂತರವಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಇದೇ ಒಂದು ಇಟಿಯೋಸ್ ಕಾರ್ನ ಮುಖಾಂತರವಾಗಿ ಆರೋಪಿಗಳು ಬಂದಿದ್ರು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈ ಒಂದು ಇಟಿಯೋಸ್ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಸೀಸ್ ಮಾಡಿಕೊಂಡು ಈಗಾಗಲೇ ಇದೆಲ್ಲವನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿರುವಂತದ್ದು. ಇನ್ನು ಇಲ್ಲೇನ್ ದೃಶ್ಯದಲ್ಲಿ ಕಾಣ್ತಿರುವಂತಹ ವೆಹಿಕಲ್ಗಳು ಯಾವುದೂ ಕೂಡ ಆರೋಪಿಗಳ ಹೆಸರಿನಲ್ಲಿ ರಿಜಿಸ್ಟರ್ ಆಗಿಲ್ಲ. ಕೇವಲ ಇಲ್ಲಿ ಧನರಾಜ್ ಮತ್ತು ನಂದೀಶ್ ಹೆಸರಿನಲ್ಲಿ 2 ಬೈಕ್ಗಳು ಬಿಟ್ರೆ ಉಳಿದಂತಹ ವೆಹಿಕಲ್ಗಳೆಲ್ಲವೂ ಕೂಡ ಅಷ್ಟೇ ಬೇರೆ ಬೇರೆ ಮಾಲೀಕರ ಹೆಸರಿನಲ್ಲಿದೆ. ಈ ಒಂದು ಕಾರಣಕ್ಕೋಸ್ಕರ RTOದವರಿಗೆ ಪೊಲೀಸರು ಲೆಟರ್ ಬರೆದಿರುವಂತದ್ದು. ಅಂದ್ರೆ ಈ ಒಂದು ಮೂಲ ಮಾಲೀಕರು ಯಾರು, ಈ ಒಂದು ವೆಹಿಕಲ್ಗಳ ಓನರ್ಗಳು ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದು ಮಾಹಿತಿಯನ್ನ ಕೇಳಿದರೆ ಬಹುತೇಕ ಇನ್ನೊಂದು ಕೆಲವೇ ದಿನದಲ್ಲಿ ಆ ಒಂದು ವೆಹಿಕಲ್ಗಳು ಯಾರ ಹೆಸರಿನಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ಒಂದು ವೆಹಿಕಲ್ಗಳ ಮಾಹಿತಿ ಲಭ್ಯವಾದಂತಹ ವೇಳೆಯಲ್ಲಿ ಆ ಮಾಲೀಕರನ್ನು ಕೂಡ ಅಷ್ಟೇ ಕರೆಸಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಾರೆ. ಯಾಕಂದ್ರೆ ಈ ಒಂದು ವೆಹಿಕಲ್ಗಳನ್ನ ನಿಮ್ಮ ಹೆಸರಿನಲ್ಲಿರುವಂತದ್ದು ಆರೋಪಿಗಳಿಗೆ ಯಾವ ಉದ್ದೇಶಕ್ಕೆ ಕೊಟ್ರಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂತಾರೆ. ಸದ್ಯಕ್ಕೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಸುಮಾರು 9ಕ್ಕೂ ಹೆಚ್ಚು ವೆಹಿಕಲ್ಗಳನ್ನ ಸೀಸ್ ಮಾಡಿಕೊಂಡಿದ್ದು. ಅದರಲ್ಲಿ 2 ವೆಹಿಕಲ್ಗಳ ಮಾತ್ರ ಆರೋಪಿಗಳ ಹೆಸರಿನಲ್ಲಿದ್ದು ಉಳಿದಂತಹ ವೆಹಿಕಲ್ ಎಲ್ಲವೂ ಕೂಡ ಅಷ್ಟೇ ಬೇರೆ ಬೇರೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.